ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬಾಲ್ಕಿ ತಾಲೂಕಿನಲ್ಲಿ ರೈತರಿಗೆ ನ್ಯಾಯ ನೀಡದೆ ದಂಡಾಧಿಕಾರಿಗಳು. ಒಬ್ಬ ತಾಲೂಕು ತಹಶೀಲ್ದಾರರಾಗಿ ರೈತರಿಗೆ ಕಿರುಕುಳ ನೀಡುವ ಗಂಭೀರ ಆರೋಪ. ಇದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಾತಾಮ್ರ ಎಂಬ ಗ್ರಾಮದಲ್ಲಿ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಬಾಬುರಾವ್ ತಂದೆ ರಾಮೋಜಿ ಮೋಟಿ ಬಾತಾಮ್ರ ಗ್ರಾಮದ ರೈತ. ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ರೈತರ ಹೊಲಕ್ಕೆ ಹೋಗುವ ದಾರಿಗಾಗಿ ಸರ್ಕಾರವನ್ನ ಅನುದಾನವನ್ನ ನೀಡಿ ದಾರಿ ಮಾಡಿ ರೈತರಿಗೆ ಹೊಲಕ್ಕೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಆದರೆ ಬಾತಾಮ್ರ ಗ್ರಾಮದ ಒಬ್ಬ ರೈತ ತನ್ನ ಸ್ವಂತ ಹಣದಿಂದ ಸಾಲ ಸೂಲ ಮಾಡಿ ಹೊಲಕ್ಕೆ ಹೋಗುವುದಕ್ಕೆ ದಾರಿ ಮಾಡಿಕೊಂಡಿರುತ್ತಾನೆ. ರೈತ ಹೇಳುತ್ತಾನೆ, ನನ್ನ ಸ್ವಂತ ಖರ್ಚಿನಲ್ಲಿ ಮಾಡಿರುವ ದಾರಿಯ ಮೇಲೆ ನಾನು ಒಬ್ಬನೇ ಓಡಾಡುವುದಕ್ಕೆ ಮಾಡಿರುವುದಿಲ್ಲ. ನನ್ನ ಹೊಲದ ಸುತ್ತಮುತ್ತ ಹಾಗೂ ನನ್ನ ಅಕ್ಕಪಕ್ಕದವರು ಈ ದಾರಿಯಿಂದಲೇ ನಡೆದುಕೊಂಡು ಹೋಗಬೇಕು ಎಂದು ವಿಚಾರದಲ್ಲಿ ಮಾಡಿದ್ದೇನೆ. ಹೋದ ವರ್ಷ ನಮ್ಮ ಹೊಲದಲ್ಲಿರುವ ಕಬ್ಬನ್ನ ತುಂಬಿಕೊಂಡು ಹೋಗುತ್ತಿರುವ ಲಾರಿಯನ್ನು ಸರಿಯಾಗಿ ದಾರಿ ಇಲ್ಲದೆ ಕಬ್ಬು ತುಂಬಿದ ಲಾರಿಯನ್ನು ಪಲ್ಟಿಯಾಗಿತ್ತು. ಮಾನ್ಯ ತಹಶೀಲ್ದಾರ್ ಅವರೇ, ಇದಕ್ಕೆ ಯಾರು ಹೊಣೆಗಾರರಾದರು? ನೀವೇ ಹೇಳಿ ಇದರ ಉತ್ತರ. ರೈತರ ಪ್ರಶ್ನೆಯಾಗಿತ್ತು ತಹಶೀಲ್ದಾರ್ ಅವರಿಗೆ. ಯಾರೂ ಹೇಳದ ಮಾತಿಗೆ ಮಾನ್ಯ ತಹಶೀಲ್ದಾರ್ ಅವರು ನಂಬಿ ನಾನು ಮಾಡಿರುವ ಹೊಲಕ್ಕೆ ಹೋಗುವ ದಾರಿಯ ಕೆಲಸವನ್ನ ಮಾನ್ಯ ಪೊಲೀಸ್ ಸಿಬ್ಬಂದಿಗಳ ಆಶ್ರಯವನ್ನ ಪಡೆದು ನನ್ನನ್ನು ವಿನಾಕಾರಣ ಮಾನಸಿಕ ಕಿರುಕುಳ ನೀಡಿ ಹೊಲಕ್ಕೆ ಹೋಗುವ ಮಾಡಿರುವ ದಾರಿಗೆ ಜೆಸಿಬಿ ಯಂತ್ರದಿಂದ 10 ಅಡಿ ಅಗಲ ಗುಂಡಿಗಳನ್ನ ತೋಡಿ ಕಾಲುವೆ ಹಾಕಿ ನಮಗೆ ಹೋಗುವುದಕ್ಕೆ ಬರುವುದಕ್ಕೆ ತೊಂದರೆ ಮಾಡಿರುವ ಈ ಬಾಲ್ಕಿಯಾ ತಾಲೂಕಿನ ತಹಶೀಲ್ದಾರ್ ಅವರೇ ಕಾರಣ. ಮಾನ್ಯ ತಹಶೀಲ್ದಾರ್ ಅವರೇ, ಅಷ್ಟು ನಿಯತ್ತಾಗಿ ನ್ಯಾಯ ನೀಡುತ್ತಿದ್ದರೆಂದು ನಿಮ್ಮತ್ರ ಭರವಸೆ ಇದೆನಾ? ದಾರಿಯ ಮಧ್ಯೆ ಬಾವಿ ಇದೆ, ಅದನ್ನು ಕೇಳುವುದಕ್ಕೆ ನಿಮಗೆ ಏನಾಗಿದೆ ಎಂದು ರೈತರು ಕೇಳುತ್ತಾರೆ. ಇದಕ್ಕೆ ಯಾವುದೇ ಉತ್ತರ ನೀಡದೆ ಹೊಲಕ್ಕೆ ದಾರಿ ಮಾಡಿಕೊಂಡಿರುವ ರೈತರಿಗೆ ಅನ್ಯಾಯವಾಗಿ ತೊಂದರೆ ನೀಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ ರೈತರು. ರೈತರು ಹೇಳುತ್ತಾರೆ, ನಾವು ಈ ದಾರಿಗೋಸ್ಕರ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಮನವಿ ಮಾಡಿಕೊಂಡಿರುತ್ತೇವೆ. ಅವರು ನಮ್ಮ ಮನವಿಯನ್ನ ಸ್ಪಂದಿಸಿದರು. ಅದೇ ರೀತಿ ಬಾಲ್ಕಿ ತಾಲೂಕಿನ ತಹಶೀಲ್ದಾರ್ ಅವರಿಗೂ ಕೂಡ ಸರ್ವೆ ಭೂಮಾಪರಿಗೂ ಕೂಡ ಅರ್ಜಿ ನೀಡಿರುತ್ತೇವೆ. ಅದನ್ನು ಅವರು ಪರಿಶೀಲಿಸಿ ವರದಿ ನೀಡಿರುತ್ತಾರೆ. ಈ ಪರಿಶೀಲಿಸಿರುವ ವರದಿಯನ್ನು ಗಾಳಿಗೆ ತೂರಿ ನಮಗೆ ಅನ್ಯಾಯ ಮಾಡಿದರೆಂದು ರೈತರು ಆರೋಪಿಸಿದ್ದಾನೆ. ಸರ್ವೆ ನಂಬರ್ ಯಾವತ್ತಿಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವುದಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷನು ನಾವು ಮಾಡಿರುವ ಹೊಲಕ್ಕೆ ಹೋಗುವ ದಾರಿಗೆ ತಡೆದು ವಿನಾಕಾರಣ ನಮ್ಮನ್ನು ಮಾನಸಿಕ ಕಿರುಕುಳ ಕೊಡುತ್ತಿದ್ದಾರೆ ಎಂದರು ರೈತರು. ಮಾನ್ಯ ತಹಶೀಲ್ದಾರ್ ಅವರೇ, ಒಂದು ತಾಲೂಕು ದಂಡಾಧಿಕಾರಿಗಳು ನೀವು. ಇದನ್ನ ನೆನಪಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಸರಿಸಮಾನವಾಗಿ ನ್ಯಾಯ ನೀಡಬೇಕು ವಿನಃ ಒಬ್ಬರಿಗೆ ಅನ್ಯಾಯ ಮಾಡುವುದು ಇನ್ನೊಬ್ಬರಿಗೆ ನ್ಯಾಯ ಮಾಡುವುದು ಇದು ಯಾವ ನ್ಯಾಯ ಸ್ವಾಮಿಯೇ ನಿಮ್ಮತ್ರ? ರೈತರ ಹೇಳುತ್ತಾರೆ, ಹೊಲಕ್ಕೆ ಉಳುವಿಗಾಗಿ ಬಿತ್ತನೆಗಾಗಿ ಸಾಲ ಸೂಲ ಮಾಡಿಕೊಂಡಿರುತ್ತೇವೆ. ಹೊಲಕ್ಕೆ ದಾರಿ ಇಲ್ಲದಿದ್ದರೂ ನಾವು ಸಾಲ ಸೂಲ ಮಾಡಿಕೊಂಡು ನಮ್ಮ ಸ್ವಂತ ಖರ್ಚಿನಲ್ಲಿ ದಾರಿ ಮಾಡಿಕೊಳ್ಳುತ್ತೇವೆ. ಮಾನ್ಯ ತಹಶೀಲ್ದಾರ್ ಅವರೇ, ನಿಮ್ಮ ಹತ್ರ ಏನಾದರೂ ಸಾಲ ಕೇಳಿದೀವ? ಹಾಗಾದರೆ ನಮಗ್ಯಾಕೆ ಅನ್ಯಾಯ ಮಾಡಿದ್ರಿ? ನಾನು ಆಗಲಿ ಹಾಗೂ ನಮ್ಮ ಕುಟುಂಬದವರಾಗಲಿ ಆತ್ಮಹತ್ಯೆ ಮಾಡಿಕೊಂಡರೆ ಅದು ನೇರವಾಗಿ ತಾಲೂಕು ದಂಡಾಧಿಕಾರಿಗಳೇ ಕಾರಣ ಎಂದು ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿ, ನಮಗೆ ನ್ಯಾಯ ಕೊಡಿ. ನಮ್ಮ ಪರಿಸ್ಥಿತಿ ಬದುಕೋದು ಸಾಯುವುದು ಒಂದೇ ಎನ್ನುವ ಸ್ಥಿತಿಯಲ್ಲಿದ್ದೇವೆ ಎನ್ನುತ್ತಿದ್ದಾರೆ ರೈತರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ದಾರಿ ಬಗ್ಗೆ ಸ್ಥಿರವಾಗಿ ಹೇಳ್ತಾ ಇದ್ದೀನಿ. ದಾರಿ ನಮ್ಮ ಕೆಳಗಿದೆ, ರೋಡ್ ಮೇಲ್ಗಡೆ ಇದೆ. ಆದ್ದರಿಂದ ನಮ್ಮ ಹೊಲಕ್ಕೆ ಹೋಗ್ಲಾಕ ದಾರಿ ಇಲ್ಲ. ನಾನು ದಾರಿ ಮಾಡ್ಕೊತಾ ಇದ್ದೇನೆ. ಬಟ್ ದಾರಿ ಮಾಡಿದ ನಂತರ ತಹಶೀಲ್ದಾರು ಮತ್ತು ರೇಪಾಂಬವರು, ಹಿಸ್ಸಾ ನಂಬರ್ 2ದವರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹಂತೇಶ್ ಪಾಟೀಲು ಮತ್ತು ಪೊಲೀಸ್ PSI ಸಾಹೇಬರು ಮತ್ತು ಪೊಲೀಸ್ ಜನರು ಬಂದು ಇದು ಪೂರ್ತಿ ಈ ಥರ ಡ್ಯಾಮೇಜ್ ಮಾಡಿದ್ದಾರೆ. ಕೇಳಿದರೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದು, ತಹಶೀಲ್ದಾರ್ ಪರ್ಮಿಷನ್ ತೆಗೆದು, PWD ಪರ್ಮಿಷನ್ ತೆಗೆದು, ಪ್ರತಿಯೊಂದು ಎಲ್ಲ ಪರ್ಮಿಷನ್ ತೆಗೆದು ಕೇಳಿ ಹೇಳಿ ಮಾಡಿರೋದು. ಅದರ ನಂತರ ಈ ಸುಮ್ಮನೆ ಬಂದು ಪಕ್ಕದವರು ಜರಪ್ಪ ಅವರು ರಿಪೋರ್ಟ್ ಮಾಡಿದ ನಂತರ ಅವ್ರದಲ್ಲಿ ದುಡ್ಡು ತಗೊಂಡು ಅವ್ರಲ್ಲಿ ಬಾವಿ ಇದೆ ರೋಡಿನ ಮೇಲೆ,
ಆ ಬಾವಿ ಬಚಾಸೋ ಸಲುವಾಗಿ ನಮ್ಮ ರೋಡು ಈ ಥರ ಕ್ಯಾನ್ಸಲ್ ಮಾಡಿ ಡ್ಯಾಮೇಜ್ ಮಾಡಿದ್ದಾರೆ. ಮತ್ತು ಇದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಾವು ರೈತರಿದ್ದೆವು, 10 ಲಕ್ಷ ಖರ್ಚು ಮಾಡಿ ನಾವು ರೋಡ್ ಮಾಡಿರೋದು, ಇದು ಜಗಳ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಬೇಕು? ಹೊಲಕ್ಕೆ ಹೋಗ್ಬೇಕಾ, ಹೊಲ ಮಾಡಬೇಕಾ, ಇಲ್ಲಂದ್ರೆ ನಾವು ಮನೆಗೆ ಕೂಡಬೇಕು. ಇದು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ನಮ್ಮದು ಬೇರೆ ದಾರಿ ಇಲ್ಲ. ಜವಾಬ್ದಾರಿ ಐತೆ ಸರ್. ಇದಕ್ಕೆ ಏನರ ನಮ್ಮ ಪೂರ ಪರಿವಾರಕ್ಕೆ ಏನರ ಆದರೆ ತಹಸೀಲ್ದಾರ್ ಸಾಹೇಬರು, ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಮಾಂತೇಶ್ ಪಟೇಲ್ ಪಂಚಾಯತ್ ಅಧ್ಯಕ್ಷರು ಇವರೇ ಕಾರಣ. ಅದಕ್ಕೆ ನೇರವಾಗಿ ಇವರೇ ಕಾರಣ ಆಗ್ತಾರೆ. ಈ ಥರ ನಮ್ಮದು ಹೇಳ್ತಾ ಇದ್ದೇನೆ. ಅದಕ್ಕೆ ಸರ್ವೆ ಮಾಡಿದ್ದು ಇವೆಲ್ಲ ಡಾಕ್ಯುಮೆಂಟ್ಸ್ ಸರ್. ಇವೆಲ್ಲ ಪಂಚನಾಮ ಕಾಪಿ, ಆಮೇಲೆ ಇದು ಮ್ಯಾಪಿನಾಗ ಹಾದಿ ಅದಂತ ನಾವು ಮಾಡಿದೆವು ಸರ್. ಇಲ್ಲಿ ಅವ ಹಾದಿ ಮ್ಯಾಗ ಏನದ ಬಾವಿ ಹೊಡೆದನ, ಅದಕ್ಕೂ ಆ್ಯಕ್ಚುಲಿ ಏನದ ಹಾದಿ ಮ್ಯಾಗ ಬಾವಿ ಹೊಡಿಲಕ್ಕೆ ಅವ್ನಿಗೆ ಪರ್ಮಿಷನ್ ಅದ. ನಾವು ಪರ್ಮಿಷನ್ ತೊಗೊಂಡು ಹಾದಿ ಮಾಡಿದೆವು, ನಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಏನಂತಾರೆ ತಹಶೀಲ್ದಾರ್ ಇಲ್ಲ, ಅವ್ರು ತಹಶೀಲ್ದಾರ್ ಬಂದು ಏನು ಮಾಡ್ಬೇಕು ಅವ್ರು ಮಾಡಬೇಕಾಗಿತ್ತು ಸರ್. ಅವ್ರು ಪೊಲೀಸ್ನವ್ರು ವಿನಾಕಾರಣ ನಮಗೇನು ನೋಟಿಸ್ ಕೊಡಲ್ದೆ ಇದೆಲ್ಲ ಡ್ಯಾಮೇಜ್ ಮಾಡ್ಯಾರ ಸರ್. ಈಗ ನಡಿಬೇಕಂದ್ರೆ ಹಾಗೆ ಇಲ್ಲ, ನಾವು ಏನರ ಒಂದು 10-12 ಲಾಖ ರೂಪಾಯಿ ಹಾಕಿದ್ದೇವೆ ಸರ್ ಈ ಹಾದಿಗ. ನಮಗಿಷ್ಟು ಕಿರ್ಕೊಳ್ ಕೊಡ್ತಾರೆ ನಾವು. ಈಗ ಇದು ಬಾವಿ ಸರ್, ಇದಕ್ಕಿಂತ ಬಾವಿ ಇದು ಇದು ಹ್ಯಾಂಗೆ ಮಾಡ್ತೀರಿ ಸರ್? ಈಗ ಇದು ಬಾವಿ ಇವ್ರು ಸರ್ಕಾರದವರು ತಹಶೀಲ್ದಾರವ್ರು ಇದ್ರದ್ದು ಆ್ಯಕ್ಷನ್ ತೊಗೋತಾರೆ. ಲೆಟ್ರನ್ನೂ ಹಾಕಿನಿ ಸರ್, ಇದು ಬಾವಿ ಅದ ಹಾದಿ ಮ್ಯಾಗ ಅಂತ ಆಲ್ರೆಡಿ ಲೆಟ್ರನ್ನೂ ಹಾಕಿನ. ಅದು ರಿಸೀವ್ಡ್ ಕಾಪಿನೂ ನಂಬಲ್ಲದ. ಅವ್ರು ನಮಗೆ ಹಾದಿ ಸಲುವಾಗ ಹಾದಿ ಮಾಡ್ಕೋಬೇಕಂತ ಮ್ಯಾಪಿನಾಗ ಹಾದಿ ಅದ, ಹಾದಿ ಮಾಡ್ಕೋಬೇಕಂದ್ರೆ ಆ ಹಾದಿ ಮೇಲೆ ಹಾದಿ ಮಾಡ್ಕೋಬಾರ್ದಂತ ಸರ್. ಹಾದಿ ಮ್ಯಾಗ ಬಾವಿ ಹೊಡೆದಾರ ಸರ್. ಈ ಥರ ಏನದ ಸರ್ಕಾರಿಗೆ ನಾವು ಒಂದೇ ಕೇಳ್ತಾ ಇದ್ದೀನಿ ಸರ್, ಅದು ನಮಗೆ ಬಗೆಹರಿಸ್ಕೊಡ್ಬೇಕಷ್ಟೆ ಸರ್. ನಾವು ಕಬ್ಬಿಂದ ಲಾರಿ ಆ್ಯಕ್ಚುಲಿ ಏನದ ಸರ್, ನಮ್ಮಲ್ಲಿ ಕಬ್ಬು ಅದ ಒಂದು 5-6 ಎಕರೆ. ಆ ಕಬ್ಬು ಒಯ್ಯಪರಿ ಇಲ್ಲಿ ಲಾರಿ ಪಲ್ಟಿ ಆಗಿತ್ತು ಸರ್. ಇಲ್ಲಿ ದೊಡ್ಡದು ಗಾರಿ ಅದ, ಆ ಗಾರಿ ಅದ ಅಂತ ಇಷ್ಟು ನುಕ್ಸಾನ್ ಆಗ್ಯದ ಅಂತ ಇಲ್ಲಿ ಖಡಕ್ ಹಾಕ್ಕೊಂಡು ನಾವು ಇಷ್ಟು ಹಾದಿ ಮಾಡ್ಕೊಂಡಿದ್ದೇವೆ ಸರ್. ಆ್ಯಕ್ಚುಲಿ ಏನದ ಅಂದ್ರೆ ಅದು ನಮಗೆ ತಹಶೀಲ್ದಾರ್ ಅವ್ರು ಬಂದು ರೈತರಿಗೆ ಏನದ ಆತ್ಮಹತ್ಯೆ ಮಾಡ್ಕೊಬಾರ್ದಂತೂ ಸರ್ಕಾರ ಒತ್ತಾಯದಿಂದ ಹೇಳತ್ತ ಸರ್. ಇವರು ನಮಗೆ ಆತ್ಮಹತ್ಯೆ ಮಾಡ್ಕೊಲಿ ಅಂತ ಈ ಥರ ಕೇಳ್ಕೊಂಡು ನೋಡಿರ್ತಾರೆ ಸರ್. ವಿತೌಟ್ ನಮಗೆ ಏನೋ ನೋಟಿಸ್ ಕೊಡಲ್ದೆ ಪೊಲೀಸು ಮತ್ತು ತಹಶೀಲ್ದಾರ್ ಅವರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಇವ್ರು ಎಲ್ಲರೂ ಕೂಡ ನಮ್ಗೆ ಕೇಳ್ಕೊಂಡು ನೀಡತ್ತಾರೆ ಸರ್. ನಾವು ಆತ್ಮಹತ್ಯೆ ನಮ್ಮ ಪರಿವಾರಕ್ಕೆ ಏನಾಗ್ತದೆ, ಯಾವಾಗ ಏನಾಗ್ತದೆ, ಏನರ 10-15 ಲಾಖ ರೂಪಾಯಿ ಖರ್ಚು ಮಾಡಿದ್ದೇವೆ ಸರ್. ಯಾರು ರೆಸ್ಪಾನ್ಸ್